ಈ ಗೇರ್ ಹಣ್ಣು ನೋಡ್ತಾ ಇದ್ರೆ ನಿಮ್ಮ ಬಾಯಲ್ಲಿ ನೀರು ಬರೋದಿಲ್ಲ ತಾನೆ. ವಾವ್, ತುಂಬ ಚೆನ್ನಾಗಿತ್ತು. ಈ ಗೇರ್ ಹಣ್ಣನ್ನು ಹುಡುಕ್ತಾ ತುಂಬ ಮುಂದೆ ಬಂದಿದ್ದೇನೆ. ಇಲ್ಲೊಂದು ಮರ ಸಿಕ್ತು ನೋಡಿ. ಆದರೆ ಒಂದೇ ಒಂದು ಗೇರ್ ಹಣ್ಣು ನನಗೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಎಲ್ಲೇ ಮುಂದೆ ಸ್ಕೂಲ್ ಇದೆ, ಸ್ಕೂಲಿನ ಮಕ್ಕಳೆಲ್ಲ ಮೋಸ್ಟ್ಲಿ ಗೇರ್ ಹಣ್ಣನ್ನು ತಿಂತಾರೆ ಅಂತ ಅನ್ಸುತ್ತೆ ನೋಡಿ. ಇದೇ ಸ್ಕೂಲ್ ಆಯ್ತಾ, ಈ ಸ್ಕೂಲ್ ಮಕ್ಕಳೆಲ್ಲ ಗೇರ್ ಹಣ್ಣು ತಿಂತಾರೆ. ಹಾಗಾಗಿ ಒಂದೇ ಒಂದು ಗೇರ್ ಹಣ್ಣಿಲ್ಲ. ಓ, ಇಲ್ಲಿ ನೋಡಿ, ಏನೋ ನೋಡಿದ್ರಾ? ಭಾರತದ ರಾಷ್ಟ್ರೀಯ ಪಕ್ಷಿ ನಿರ್ಭೀತವಾಗಿ ಓಡಾಡ್ತಿದೆ ನೋಡಿ ಅಂತೆ. ನಾನು ಬರ್ತಾ ಇದ್ರು ಕೂಡ ಅದು ರೋಡ್ ಕ್ರಾಸ್ ಮಾಡಲಿಕ್ಕೆ ನೋಡ್ತಾ ಇದೆ ನೋಡಿ. ನೋಡಿ, ಇದು ಗಂಡು ನವಿಲು ಆಯ್ತಾ. ಈ ಉದ್ದವಾದ ಬಾಲ ಇದ್ರೆ ಇದು ಗಂಡು ನವಿಲು. ಮೋಸ್ಟ್ಲಿ ಆ ಕಡೆ ಅದರ ವಾಸಸ್ಥಳ ಇರಬೇಕು. ಒಂದು ಸಂಜೆ ಆಗ್ತಿದ್ದಂಗೆ ಆ ಕಡೆ ಹೋಯ್ತು ಅಂತ ಹೇಳಿದ್ರೆ ಅದು ವಾಸಸ್ಥಳ ಇರಬೇಕು. ನಾನು ಬರ್ತಾ ಇದ್ರು ಕೂಡ ಅದು ನಿರ್ಭೀತವಾಗಿ ಆ ಕಡೆ ಹೋಯ್ತು ನೋಡಿ. ಈ ಮರದಲ್ಲಿ ಸಿಗದೆ ಇದ್ರೆ ಏನಾಯ್ತಂತೆ, ಮುಂದೆ ಈ ಗೇರ್ ಹಣ್ಣನ್ನು ಹುಡುಕ್ತಾ ಮುಂದೆ ಹೋಗುವ ಕಾಡಿನ ದಾರಿಯಲ್ಲಿ ಹೀಗೆ ಸಾಗೋಣ ಆಯ್ತಾ. ನೀವು ನನ್ನ ಜೊತೆ ಬನ್ನಿ. ನೋಡಿ, ದಟ್ಟವಾದ ಕಾಡಾಯ್ತಾ, ನೋಡಿದ್ರೆ ಹೆದರಿಕೆ ಆಗುತ್ತೆ ನಿಮಗೆ. ರೀಸೆಂಟಾಗಿ ಕೇರಳದ ಒಂದು ಹುಡುಗಿ ಶರಣ್ಯ ಅಂತ ಹೇಳಿ ಒಬ್ಬಳೆ ಆಯ್ತಾ, ಅವಳು ಚಿಕ್ಕಮಗಳೂರಿಗೆ ಬಂದು ಕಾಣೆಯಾಗಿದ್ಲು. 4 ದಿವಸ ನಂತರ ಅವಳನ್ನು ಹುಡುಕಿದ್ದಾರೆ. ಅವ್ರು ಏನು ಗೊತ್ತಾ, ಕರ್ನಾಟಕದವರು ದಡ್ರು ಅಂತ ಅಂದ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಈ 4 ದಿವಸ ಅನ್ನ ಆಹಾರ ಇಲ್ಲದೆ ಬರೀ ನೀರು ಕುಡ್ಕೊಂಡು ಅವಳು ಜೀವಂತವಾಗಿ ಬಂದಿರೋದು ದೊಡ್ಡದಲ್ಲ. ಬಟ್ ಮುಖದಲ್ಲಿ ಯಾವುದೇ ರೀತಿಯ ಆಯಾಸ ಇಲ್ಲ, ಏನೂ ಕಲೆ ಇಲ್ಲ. ಹಾಗಿದ್ದವಳು ಹೊರಗಡೆ ಬಂದಿದ್ದಾಳೆ ಅಂತ ಹೇಳಿದರೆ ಮೋಸ್ಟ್ಲಿ ಕರ್ನಾಟಕದ ಜನ ಅತಿ ದೊಡ್ಡ ಮೂರ್ಖರು ಅಂತ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ನಮ್ಮದೇ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ಒಂದು ಸಲ ನಮ್ಮದೇ ಅಂದರೆ ಒಂದು 30-40 ಕಿಲೋಮೀಟ್ರ್ ಆ ಕಡೆ ಸುತ್ತಮುತ್ತ ಒಂದು ಕಾಡಿನ ಪ್ರದೇಶ ಆಯಿತಾ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ನಾನು ಒಬ್ಬನೇ ಹೋಗಿದ್ದೆ ನೋಡು ಅಂತೇಳಿ. ಹೋಗುವಾಗ ಈಗ ಅಂದರೆ ಮೈನ್ ರೋಡಿಂದ ಒಂದು ಮಣ್ಣು ಹೋಗೋ ದಾರಿ ಇತ್ತು, ಅಂದರೆ ಮಣ್ಣಿನ ದಾರಿ ಇತ್ತು. ಅಂದರೆ ರೋಡ್, ಈ ಯಾವುದು 4 ಚಕ್ರದ ಗಾಡಿ ಓಡಾಡೋಕ್ಕೆ ದೊಡ್ಡ ರೋಡ್ ಇತ್ತು. ಹಾಗೆ ಮುಂದೆ ಹೋಗ್ತಿದ್ದಂಗೆ ಕಾಲು ದಾರಿ. ಹಾಗೆ ಎಲ್ಲ ಸಮುದ್ರದ ವ್ಯೂ ಎಲ್ಲ ನೋಡ್ಕೊಂಡು ಬಂದು ವಾಪಸ್ ಬರ್ತಾ ಇರುವಾಗ ದಾರಿ ಮಿಸ್ ಆಯಿತು. ದಾರಿ ಕಾಣಿಸ್ತಾ ಇಲ್ಲ. ಜಾಸ್ತಿ ಅಂದರೆ ಒಂದು 20-25 ನಿಮಿಷದ ದಾರಿ ಅಷ್ಟೇ. ಕೇವಲ 20-25 ನಿಮಿಷದ ದಾರಿ ನನಗೆ ತಪ್ಪಿ ಹೋದಕ್ಕೆ ಎಷ್ಟು ದಿಗಿಲಾಯ್ತು ಅಂತ ಹೇಳಿದರೆ ಅದು ಹೇಳಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಎಷ್ಟು ಸುತ್ತಾಡಿದ್ರು ನಾನು ಒಂದು ದಾರಿ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವಳು ಅಂಥ ದಟ್ಟ ಕಾಡಿನಲ್ಲಿ ಅದು 1-2 ದಿವಸ ಅಲ್ಲ 4 ದಿವಸ ಇದ್ದಾಳಂತ ಹೇಳಿದರೆ ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲ. ಇದು ನಂಬುವಂಥ ವಿಷಯ ಕೂಡ ಅಲ್ಲ. ನೀವು ಹುಲಿ, ಸಿಂಹ ಅಥವಾ ಆನೆಯಿಂದ ಸತ್ರು ಪರವಾಗಿಲ್ಲ ಅಂತ ಹೇಳಿದ್ರು ಕೂಡ ಈ ಸಣ್ಣ ಸಣ್ಣ ಜೀವಿಗಳಿದೆ ನೋಡಿ. ಯಾವುದು ಗೊತ್ತಾ, ಈ ಕ್ರಿಮಿಕೀಟ, ಈ ಬೇರೆ ಯಾವುದು ಬೇಡ, ಈ ಸೊಳ್ಳೆನೇ ಸಾಕು ನಿಮಗೆ. ಈ ಕಾಡಲ್ಲಿ ಸೊಳ್ಳೆ ಎಷ್ಟು ಇರುತ್ತೆ ಅಂತ ಹೇಳಿದರೆ ಅದು ಕಚ್ಚಿದ್ರೆ ನಿಮ್ಮ ಈ ಮೈಯೆಲ್ಲ ಉದ್ಕೊಳ್ಳುತ್ತೆ. ಅಷ್ಟು ದೊಡ್ಡ ಸೊಳ್ಳೆ ಎಲ್ಲ ಇರುತ್ತೆ. ಮತ್ತು ಕಚ್ಚಿದ್ರೆ ನಿಮಗೆ ತುರಿಕೆ ತುಂಬ ತುರಿಕೆ ಬರುತ್ತೆ. ಹಾಗೆ ಲೀಚಸ್ ಬಗ್ಗೆ ಗೊತ್ತಿರ್ಬೋದು. ಕೆಲವು ಕಡೆ ಇದಕ್ಕೆ ಇಂಬಳ ಅಂತ ಕರೀತಾರೆ, ಕೆಲವು ಕಡೆ ಉಂಬಳ ಅಂತ ಕರೀತಾರೆ. ಅದು ರಾಶಿ ಕಟ್ಲೆನೇ ಕಚ್ಚುತ್ತೆ ನೋಡಿ. ಇಲ್ಲೊಂದು ಹಣ್ಣು ಸಿಕ್ತು. ವಾವ್ ಇದು ಚೆನ್ನಾಗಿತ್ತು. ಬಟ್ ಈ ಕಾಡಿನ ದಾರಿ ನನಗೆ ಹೆದರಿಕೆ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಇದು ಡಾಂಬರ್ ರೋಡು, ಆದರೆ ಜನ ಓಡಾಡೋಕ್ಕೆ ಮೇಲೆ ನವಿಲು ಕಾಣಿಸ್ತಿದೆ ನೋಡಿ. ಎಷ್ಟು ನವಿಲಿದೆ ನೋಡಿ ಇಲ್ಲಿ. ನೋಡಿದ್ರಾ? ಭಾರತದ ರಾಷ್ಟ್ರೀಯ ಪಕ್ಷಿ